ಈಗ ಸಣ್ಣ ಮಕ್ಕಳಲ್ಲಿ ಕ್ಯಾನ್ಸರ್ ಬರುವಂತ ಚಾನ್ಸಸ್ ಇರಲ್ವಾ ಡಾಕ್ಟರ್? ಅದೊಂದು ಡೌಟ್ ಬರುತ್ತೆ, ನೀವು ಹೇಳಿದ್ರಲ್ವಾ, ಸೊ ಆ ಒಂದು ಡೌಟ್ ಬಂತು, ಅದಕ್ಕೆ ಕೇಳ್ತಾ ಇದ್ದೀನಿ. ಸಣ್ಣ ಮಕ್ಕಳಲ್ಲೂ ಬರುತ್ತೆ. ಸೊ ಈಗ ಎಲ್ಲ ಏಜ್ ಗ್ರೂಪ್ಗೂ ಒಂದೊಂದು ಸ್ಪೆಸಿಫಿಕ್ ಕ್ಯಾನ್ಸರ್ಸ್ ಇದೆ. ಸಿ ಫಾರ್ ಎಕ್ಸಾಂಪಲ್, ಈಗ ಮಕ್ಕಳಲ್ಲಿ ಬರುವಂಥ ಒಂದು ಕ್ಯಾನ್ಸರ್ ಲಿಸ್ಟ್ ಬೇರೆನೇ ಇದೆ. ಹಾಗೆಯೇ ಮಿಡ್ಲ್ ಏಜಲ್ಲಿ ಬರುವಂಥದ್ದು ಬೇರೆ ಇದೆ, ಎಲ್ಡರ್ಲಿ ಏಜ್ ಗ್ರೂಪಲ್ಲಿ ಬರುವಂಥದ್ದು ಬೇರೆ ಇದೆ. ಸೊ ಕ್ಯಾನ್ಸರು ಒಂದೊಂದು ಏಜ್ ಗ್ರೂಪ್ಗೆ ಒಂದೊಂದು ಟೈಪ್ ಆಫ್ ಕ್ಯಾನ್ಸರ್ ಬರೋ ಚಾನ್ಸಸ್ ಇರುತ್ತೆ. ಬರುತ್ತೆ ಅಲ್ಲ, ಚಾನ್ಸಸ್ ಇರುತ್ತೆ, ಹೌದು, ಸಾಧ್ಯತೆ ಇರುತ್ತೆ. ಈಗ ನೀವು ಅದನ್ನೇ ನಾನು ಇನ್ನೊಂದು ಚೂರು ಆ ಕಡೆ ಸ್ವಲ್ಪ ಚೇಂಜ್ ಮಾಡಿ ಹೇಳ್ತೀನಿ ನಿಮಗೆ. ಸಿ, ಕ್ಯಾನ್ಸರ್ ಏನಂದರೆ, ಕ್ಯಾನ್ಸರ್ ಅನ್ನೋ ಕಾಯಿಲೆ ಏನು, ಇಟ್ ಈಸ್ ಅ ಜೆನೆಟಿಕ್ ಡಿಸೀಸ್. ಹೆರಿಡಿಟ್ರಿಗೂ ಜೆನೆಟಿಕ್ಗೂ ಡಿಫ್ರೆನ್ಸ್ ಇದೆ. ಜೆನೆಟಿಕ್ ಅಂದರೆ ನಿಮ್ಮ ಜೀನ್, ಅಂದರೆ DNA ಅನ್ನೋದರಲ್ಲಿ ಆಕ್ಸಿಡೆಂಟ್ ಆದಾಗ ಬರುವಂಥ ಕಾಯಿಲೆ. ಹೌದು, ಆಕ್ಸಿಡೆಂಟ್ ಅದು. ಅಂದರೆ ಈಗ DNA ಏನಾಗುತ್ತೆ, ಮಲ್ಟಿಪ್ಲೈ ಆಗ್ತಾ ಇರುತ್ತೆ ರಿಕ್ವೈರ್ಮೆಂಟ್ ಬೇಸಿಸ್ ಮೇಲ್ಗಡೆ. ಅದಾದ್ರ ಕೆಲಸ ಏನು, ಪ್ರೋಟೀನ್ಸ್ ಮಾಡೋದು ಎಲ್ಲ, ಬಾಡಿನ ಮೇಂಟೈನ್ ಮಾಡುವಂಥ ಕೆಲಸ DNA ಮಾಡುತ್ತೆ. ಈ DNA ಮಲ್ಟಿಪ್ಲೈ ಆಗುವಾಗ, ಅದರಲ್ಲಿ ಡಿಫೆಕ್ಟ್ ಬಂದಾಗ, ಮಲ್ಟಿಪ್ಲೈ ಆಗುವಾಗ ಅಥವಾ ಅದ್ರ ಏನೋ ಒಂದು ಕಾರಣಕ್ಕೆ ಅದರಲ್ಲಿ ಡ್ಯಾಮೇಜ್ ಆದಾಗ, ಒಂದು ಆಕ್ಸಿಡೆಂಟ್ ಏನೋ ಒಂದು ಆದಾಗ ಬರುವಂಥದ್ದು ಕ್ಯಾನ್ಸರ್. ನಾನು ತುಂಬ ಸಿಂಪ್ಲಿಫೈ ಮಾಡ್ತಾ ಇದ್ದೀನಿ, ಬಟ್ ಇಟ್ಸ್ ನಾಟ್ ದಟ್ ಸಿಂಪಲ್. ಬಟ್ ಆದ್ರೂ ಮೋರ್ ಆರ್ ಲೆಸ್ ಅದು. ಈಗ ನಿಮ್ಮ ಐ ಗಿವ್ ಯು ಸೇಮ್ ಎಕ್ಸಾಂಪಲ್. ಈಗ ಹೊಸ ಕಾರ್ ತಗೊಂಡಿದ್ದೀರ, ಹೊರಗಡೆ ಬಂದ ತಕ್ಷಣ ಆಕ್ಸಿಡೆಂಟ್ ಆಗಬಾರ್ದಾ? ಆಗೋ ಚಾನ್ಸಸ್ ಇರುತ್ತೆ. ಇದೆ. ಸೊ ಸೇಮ್ ವೇ, ಹೊಸ ಗಾಡಿನಲ್ಲಿ ಹೊಸ ಮಗು ಹುಟ್ಟಿದೆ, ವಿತಿನ್ ಫ್ಯೂ ಡೇಸ್ ಕ್ಯಾನ್ಸರ್ ಆಗೋ ಚಾನ್ಸ್ ಇಲ್ವಾ? ಯು ಕ್ಯಾನ್ ಓನ್ಲಿ ಆನ್ಸರ್ ಇದೆ. ಸೊ ಇಟ್ಸ್ ಎ ಜೆನೆಟಿಕ್ ಆಕ್ಸಿಡೆಂಟ್. ನೀವು ಹೊರಗೆ ಈಗ ಬಿದ್ದು ಏನೋ ಒಂದು ಗಾಯ ಆಗಬಾರ್ದ ಮಗುಗೆ? ಆಗ್ಬೋದು. ಸೊ ಸೇಮ್ ವೇ, ಸಿ, ಅದು ನೀವು ಎಕ್ಸ್ಟರ್ನಲ್ ಆಕ್ಸಿಡೆಂಟ್ ನೋಡ್ತಾ ಇದ್ದೀರಾ, ಸೇಮ್ ಆಕ್ಸಿಡೆಂಟ್ ಅಲ್ಲೂ ಆಕ್ಸಿಡೆಂಟ್ ಆಗ್ಬೋದು. ಸೊ ದಿಸ್ ಇಸ್ ಎ ಜೆನೆಟಿಕ್ ಆಕ್ಸಿಡೆಂಟ್. ಕೆಲವೊಮ್ಮೆ ಮಗುಗೆ ಹುಟ್ಟಿದಾಗ್ಲೇ ದೆರ್ ವಿಲ್ ಬಿ ಸಮ್ ಏರಿಯಾಸ್ ವಿಚ್ ವಿಲ್ ಬಿ ಅಂಡರ್ ಡೆವಲಪ್ಡ್, ಏನೋ ಒಂದು ಪ್ರಾಬ್ಲಮ್ ಇರುತ್ತೆ ಒಳಗಡೆ. ಅದು ಜೆನೆಟಿಕಲಿ ಫುಲ್ಲಿ ಮೆಚ್ಯೂರ್ ಆಗಿರೋದಿಲ್ಲ ಸೆಲ್ಸ್ ಒಂದು ಏರಿಯಾದು. ಬಿಕಾಸ್ ಎಲ್ಲ ಸೆಲ್ಸು ಮೆಚ್ಯೂರ್ ಆಗಬೇಕಲ್ಲ. ಇನ್ನು ಪ್ರೈಮಾರ್ಡಿಯಲ್ ಸೆಲ್ಸ್ ಅಂದರೆ ಮಗು ಬೆಳೆಯುವಾಗ ದ ಸೆಲ್ಸ್ ವೋಂಟ್ ಬಿ ಮೆಚ್ಯೂರ್ ಇನ್ಸೈಡ್. ಸೊ ಅದು ಮೆಚ್ಯೂರ್ ಆಗ್ತಾ ಅದು ಎಲ್ಲ ಸೆಲ್ಸೂ ಫುಲ್ ಮೆಚ್ಯೂರಿಟಿಗೆ ಬರಬೇಕು. ಕೆಲವು ಸೆಲ್ಸ್ ಮೆಚ್ಯೂರಿಟಿಗೆ ಬರದೇ ಇರ್ಬೋದು, ಆ ಸೆಲ್ಸ್ ನಿಮಗೆ ಫುಲ್ಲಿ ಗ್ರೋ ಆಗಿರೋದಿಲ್ಲ. ದಟ್ ಕ್ಯಾನ್ ಟರ್ನ್ ಇನ್ ಟು ಕ್ಯಾನ್ಸರ್. ಸೊ ದೆರ್ ಆರ್ ವೇರಿಯಸ್ ಮೆಕ್ಯಾನಿಸಮ್, ಬೇರೆ ಬೇರೆ ಮೆಕ್ಯಾನಿಸಮ್ ಇದೆ ಬಾಡಿನಲ್ಲಿ ಕ್ಯಾನ್ಸರ್ ಬರೋದಕ್ಕೆ. ಸೊ ಮಕ್ಕಳಲ್ಲಿ ಬೇರೆ ಟೈಪ್ ಅದಕ್ಕೇನೆ ಬರೋದು. ಅದು ಬೇಸಿಕಲಿ ಸಮ್ ಸೆಲ್ಸ್ ಮೆ ನಾಟ್ ಮೆಚ್ಯೂರ್ ಫುಲ್ಲಿ, ಆ ಸೆಲ್ಗಳು ಕ್ಯಾನ್ಸರ್ ಆಗಿ ಕನ್ವರ್ಟ್ ಆಗಿ ಗ್ರೋ ಆಗ್ಬೋದು. ಸೊ ಆ ಥರ.